ಉಷಾ, ಶಿವಮೊಗ್ಗದಿಂದ ಬಂದಿದ್ದೀವಿ. ಇವರು ನನ್ನ ಹಸ್ಬೆಂಡು ಮೋಹನ್ ಕುಮಾರ್ ಅಂತ. ನಾನು 2021ರಲ್ಲಿ ನನಗೆ ನಮ್ಮ ಅಪ್ಪನ ಫ್ರೆಂಡಿಂದ ಗೊತ್ತಾಯಿತು ಈ ಥರ ಬಳೆ ಪದ್ಮಾವತಿ ಟೆಂಪಲ್ ಅಂತ ಹೇಳ್ಬಿಟ್ಟು. ಆವಾಗ ನಾವು ಬಂದುಬಿಟ್ಟು ಬಳೆ ಕೊಟ್ಬಿಟ್ಟು ಕೇಳ್ಕೊಂಡೋಗಿದ್ವಿ ಗುರುಗಳ ಹತ್ರ. ನನಗೆ ಹಿಂಗೆ ಪರ್ಮನೆಂಟ್ ಕೆಲಸ ಇರೋ ಹುಡುಗ ಬೇಕು, ಒಳ್ಳೆ ಹುಡುಗ ಬೇಕು ಅಂತ ಕೇಳ್ಕೊಂಡೋಗಿದ್ವಿ. ಗುರುಗಳು 9 ತಿಂಗಳಲ್ಲಿ ನಿನಗೆ ಮದುವೆ ಆಗುತ್ತೆ, ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹೇಳೋಗಿದ್ರು. ಅದೇ ರೀತಿಯಾಗಿ 9 ತಿಂಗಳಲ್ಲಿ ನನಗೆ ಮದುವೆ ಆಯಿತು, ಒಳ್ಳೆ ಹುಡುಗ ಸಿಕ್ಕ, ಪರ್ಮನೆಂಟ್ ಕೆಲಸ ಇರೋ ಹುಡುಗ ಸಿಕ್ತ. ಅದೇ ರೀತಿ ನಾನು ಮತ್ತೆ ಬಂದು ಪದ್ಮಾವತಿ ಟೆಂಪಲಿಗೆ ಬಂದುಬಿಟ್ಟು ಬಳೆನ ತೀರಿಸಿ ಹೋಗಿದ್ದೆ. ಆ ತೀರಿಸಿ ಹೋಗ್ಬೇಕಾದ್ರೆ ಮತ್ತೆ ಕೇಳ್ಕೊಂಡಿದ್ದೆ ಮಗು ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಅದೇ ರೀತಿಯಾಗಿ ನನಗೆ 5 ತಿಂಗಳಲ್ಲಿ ಮಗುವಾಗಿ ಇವಾಗ ಮಗು ಜೊತೆ ಬಂದಿದ್ದೀನಿ. ಬನ್ನಿ, ನೀವು ಎಲ್ಲರೂ ಬನ್ನಿ ಬಳೆ ಪದ್ಮಾವತಿ ಟೆಂಪಲಿಗೆ ಒಂದ್ಸತಿ ವಿಸಿಟ್ ಮಾಡಿ, ಒಳ್ಳೆಯದಾಗುತ್ತೆ. ನಾನು ಯೂಶ್ವಲಿ ಯಾವ ದೇವ್ರನ್ನ ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಇಲ್ಲೂ ನಾನು ನಂಬಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದು. ನಾನು ಇಲ್ಲಿ ಗುರುಗಳ ಮಾತು, ಇಲ್ಲಿನ ವಾತಾವರಣ, ದೇವ್ರನ್ನ ನೋಡಿ ನನಗೆ ನಂಬಿಕೆ ಹೆಚ್ಚಾಗಿ ಹರಕೆನ ಹೊತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆ ಹರಕೆಯಿಂದ ನನಗೆ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಾಗಿದೆ. ನನ್ನ ಜೀವನನೂ